ನಮಸ್ತೆ, ನನ್ನ ಹೆಸರು ರೂಪ ಅಂತೇಳಿ. ಬೇಸಿಕಲಿ ನಾನು ಅಂಜನನಗರ ಮಾಗಡಿ ರೋಡ್ ಅಂಜನನಗರ ಭಾಗದಿಂದ ಬಂದಿರೋಳು. ನಾವಿವತ್ತಿರುವಂತಹ ಸ್ಥಳ ಶ್ರೀ ಕ್ಷೇತ್ರ ವನ್ನವ ಮಂತ್ರಾಲಯ. ಈ ಸ್ಥಳ ಇರೋ ಅಂಥದ್ದು ಮಾಗಡಿ ರಸ್ತೆಯಲ್ಲಿರುವ ವನಗನಟ್ಟಿ ಎಂಬ ಗ್ರಾಮದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಸ್ಥಳ ಇದೆ. ನಾನು ಸುಮಾರು 2 ವರ್ಷಗಳಿಂದ ಈ ಒಂದು ಸ್ಥಳಕ್ಕೆ ಬರ್ತಾ ಇದ್ದೀನಿ, ರಾಯರಿಗೆ ನಡ್ಕೋತಾ ಇದ್ದೀನಿ. ನನಗಿಲ್ಲಿ ಬಂದ ಮೇಲೆ ತುಂಬಾ ಅನುಕೂಲಗಳಾಗಿದೆ. ನಾನು ಪ್ರೊಫೆಷ್ನಲಿ ಪೊಲಿಟಿಷನ್ನು, ಯಶವಂತಪುರ ಕ್ಷೇತ್ರದ ಮಹಿಳಾ ಮೋರ್ಚಾ ಅಧ್ಯಕ್ಷರು, ಹಾಗೆ ನನ್ನದೇ ಒಂದು ಫೌಂಡೇಶನ್ ಇದೆ. ಜೊತೆಗೆ ಫಿಟ್ನೆಸ್ ಇನ್ಫ್ಲುಯೆನ್ಸರ್ ಕೂಡ ಆಗಿದ್ದೀನಿ, ವೆಲ್ನೆಸ್ ಕೋಚ್. ನನಗೆ ಇಲ್ಲಿ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ವೈಯಕ್ತಿಕವಾಗಿ ತುಂಬಾ ಅನುಕೂಲಗಳಾಗಿದೆ. ಜೊತೆಗೆ ನಾನು ಇಲ್ಲಿ ಬಂದ ಮೇಲೇ ನನಗೆ ಒಂದು ಫೌಂಡೇಶನ್ ಮಾಡಬೇಕು ಅನ್ನೋವಂತಹ ಒಂದು ಧೈರ್ಯ ಆಗಲಿ, ಅದಕ್ಕೆ ಸಹಕಾರ ಆಗಲಿ ಸಿಕ್ಕಿರೋ ಅಂಥದ್ದು. ಜೊತೆಗೆ ನನಗೆ ಪೊಲಿಟಿಕಲ್ ಕೆರಿಯರಲ್ಲೂ ತುಂಬಾ ಅನುಕೂಲಗಳಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯನಿಗೆ ಏನು ಬೇಕಂದರೆ ನೆಮ್ಮದಿ ಬೇಕು. ಆ ನೆಮ್ಮದಿ ಸಿಗಬೇಕಂದ್ರೆ ರಾಯರ ಸನ್ನಿಧಾನ ಬಿಟ್ಟು ಬೇರೆ ಎಲ್ಲೂ ನಮಗೆ ನೆಮ್ಮದಿ ಸಿಗೋ ಅಂಥದ್ದು ಸಾಧ್ಯನೇ ಇಲ್ಲ. ನಾನು ಸುಮಾರು 2 ವರ್ಷಗಳಿಂದ ಇಲ್ಲಿ ನಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ಫ್ಯಾಮಿಲಿಗಳು ಇಲ್ಲಿ ಬಂದಿದೆ. ಮತ್ತು ನಾನು ಇಲ್ಲಿ ನನ್ನ ಕೈಲಾದಂತಹ ಒಂದು ಚಿಕ್ಕ ಪುಟ್ಟ ಸೇವೆ, ಸಂಕಲ್ಪಕ್ಕೆ ಸಹಾಯ ಮಾಡುವಂಥದ್ದು, ಸ್ವಚ್ಛತೆಗೆ ಸಹಾಯ ಮಾಡುವಂಥದ್ದು, ಈ ಥರ ಕೆಲಸಗಳನ್ನ ಮಾಡಿಕೊಡ್ತೀನಿ. ಎಷ್ಟೋ ಜನ ಭಕ್ತರು ಇಲ್ಲಿಗೆ ಬಂದ ಮೇಲೆ ತುಂಬಾ ಅನುಕೂಲಗಳಾಗಿದೆ ಅಂತ ಹೇಳಿದ್ದಾರೆ. ಮಕ್ಕಳಿಲ್ದಿದ್ದವ್ರಿಗೆ ಮಕ್ಕಳಾಗಿರೋ ಅಂಥದ್ದು ಇರ್ಬೋದು, ಅಥವಾ ಆರೋಗ್ಯದ ಸಮಸ್ಯೆ ಇರ್ಬೋದು, ಅಥವಾ ಕೆಲಸ ಸಿಗದಿದ್ದವ್ರಿಗೆ ಕೆಲಸ ಸಿಕ್ಕಿರೋದಿರ್ಬೋದು, ಅಥವಾ ಮದುವೆ ಆಗದಿದ್ದವ್ರಿಗೆ ಮದುವೆ ಆಗಿರೋ ಅಂಥದ್ದು, ಈ ಥರ ತುಂಬಾ ಸಮಸ್ಯೆಗಳಿಗೆ ಇಲ್ಲಿ ಒಂದು ರಾಯರ ಕೃಪೆಯಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗಿರೋದು ಉಂಟು. ಇನ್ನೂ ಯಾರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿಲ್ಲ, ಒಮ್ಮೆ ಭೇಟಿ ನೀಡಿ. ಮೆಜೆಸ್ಟಿಕ್ಕಿಂದ 242 ಬಸ್ ನಂಬರು, ಪ್ಲ್ಯಾಟ್ಫಾರ್ಮ್ ನಂಬರ್ 2, ಅಲ್ಲಿ ಬಸ್ ಹತ್ತಿದ್ರೆ, ತಾವರೆಕೆರೆ ಬಸ್ ಹತ್ತಿದ್ರೆ ವನಗನಟ್ಟಿ ಅಂತ ಒಂದು ಗ್ರಾಮದ ಸ್ಟಾಪ್ ಬರುತ್ತೆ. ಅಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ಆಟೋ ವ್ಯವಸ್ಥೆ ಇರುತ್ತೆ. ಸುಮಾರು ಕಡೆಯಿಂದನೂ ಜನಗಳು ಇಲ್ಲಿ ಬರ್ತಾರೆ. ಔಟ್ ಆಫ್ ಸ್ಟೇಟಿಂದ ಬಂದಿರೋದು ಉಂಟು, ವಿದೇಶದಿಂದ ಬಂದು ಇಲ್ಲಿ ರಾಯರ ದರ್ಶನ ಮಾಡ್ಕೊಂಡು ಹೋಗಿರೋದು ಉಂಟು. ಇಲ್ಲಿ ನಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗಿರೋಂತಹ ಎಷ್ಟೋ ಕತೆಗಳು, ಪವಾಡಗಳನ್ನ ನಾವಿಲ್ಲಿ ನೋಡಿರೋದು ಉಂಟು. ಸೊ ಇನ್ನೂ ಯಾರು ನಮ್ಮ ರಾಯರ ಸನ್ನಿಧಾನಕ್ಕೆ ಬಂದಿಲ್ಲ, ರಾಯರ ದರ್ಶನ ಮಾಡಿಲ್ಲ, ನಾನು ಭಕ್ತರಾಗಿ ಹೇಳ್ತೀನಿ, ನಿಮಗೂ ಸಹ ಒಳ್ಳೆಯದಾಗುತ್ತೆ. ರಾಯರ ಸನ್ನಿಧಾನಕ್ಕೆ ಒಮ್ಮೆ ಭೇಟಿ ನೀಡಿ, ನಿಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಲಕ್ಷ್ಮಿ ಅಂತ. ನಾವು ಚನ್ನಪಟ್ಟಣದಿಂದ ಬರ್ತಾ ಇರೋದು. ಸುಮಾರು ಸಲ ಇದು ದೇವಸ್ಥಾನ ಹಿಂಗಿರೋದಕ್ಕೂ ಮುಂಚೆನೂ ಈಗಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಭಕ್ತಾದಿಗಳು ತುಂಬ ಜಾಸ್ತಿ ಆಗ್ತಿದ್ದಾರೆ ಹೊರತು ಕಮ್ಮಿ ಅಂತೂ ಆಗ್ತಾಯಿಲ್ಲ. ಇಲ್ಲಿ ತುಂಬ ಪಾಸಿಟಿವ್ ಇದೆ ಸರ್. ನಾನು ಸುಮಾರು 4 ವರ್ಷದಿಂದನೂ ಬಂದು ಹೋಗಿದ್ದೀನಿ. ಇಲ್ಲಿ ಈಗಲೂ ಬರ್ತಾಯಿದ್ದೀನಿ. ತುಂಬ ಒಳ್ಳೆಯದಾಗಿದೆ. ಸಂಕಲ್ಪ ಏನೂ ಮಾಡ್ಕೊಂಡಿಲ್ಲ ಸರ್. ಬಂದು ಪ್ರದಕ್ಷಿಣೆ ಮಾಡಿ ತುಪ್ಪದ ದೀಪ ಹಚ್ಚಿ ಹೋಗ್ತಿದ್ದೀನಿ ಸರ್. ಒಳ್ಳೆಯದಾಗಿದೆ ಸರ್. ಸರ್ ಉದಾಹರಣೆ ಅಂತಂದರೆ ದೇವರ ಆಶೀರ್ವಾದ ಇಲ್ಲ ಅಂದರೆ ಏನೂ ಇಲ್ಲ. ನನ್ನ ಪ್ರಕಾರ ಒಂದು ಉಲ್ಕಡ್ಡಿನೂ ಅಲ್ಲಾಡಲ್ಲ. ನಾನು ನಂಬಿರೋದು ಬಾಬಾ ಮತ್ತು ರಾಯರು. ತುಂಬ ಒಳ್ಳೆಯದಾಗಿದೆ ಸರ್. ನಾನು ಹೇಳೋದು ಒಂದೇ ಸರ್, ಇಲ್ಲಿಗೆ ಬನ್ನಿ, ಒಳ್ಳೆಯದಾಗುತ್ತೆ. ಅವ್ರು ಹೇಳ್ತಾರೆ ಎಷ್ಟು ವಾರ ಕಟ್ಟಬೇಕು ಅಂತ, 21 ವಾರ 5 ವಾರ ಅಂತ ಹೇಳಿದ್ದಾರೆ. ಬಂದದ್ದು ಸಂಕಲ್ಪ ಮಾಡಿಕೊಂಡ್ರೆ ದೇವ್ರು ನಂಬಿ ಯಾರೂ ಕೆಟ್ಟವರಾಗಿಲ್ಲ ಸರ್. ಬಂದು ಇಲ್ಲಿ ಸೇವೆ ಸಲ್ಲಿಸಿ, ನಿಮ್ಗೆ ಯಾವತ್ತಿದ್ರೂ ಇವತ್ತಲ್ಲ ನಾಳೆ ಒಳ್ಳೇದಾಗೇ ಆಗುತ್ತೆ ಸರ್. ಥ್ಯಾಂಕ್ ಯು. ನನ್ನ ಹೆಸರು ಉಮಾ ಅಂತ. ನಾನು ಯಲಹಂಕದಿಂದ ಬಂದಿದ್ದೀನಿ. ನಂದಿದು 17ನೇ ವಾರ. ನಾನು ಅಂದ್ಕೊಂಡಿದ್ದು 17ನೇ ವಾರ ಇದು. ಪರವಾಗಿಲ್ಲ, ನಾನು ಅಂದ್ಕೊಂಡಿದ್ದ ಕೆಲಸ ಆಗಿದೆ. ಇನ್ನೊಂದು 4 ವಾರ ಪೆಂಡಿಂಗ್ ಇದೆ. ಓಕೆ. ಹೌದು, ಕಾಯಿ ಕಟ್ಟಿದ್ದೀನಿ. ನನಗೆ ಸ್ವಲ್ಪ ಸಾಲ ಇತ್ತು, ಮತ್ತು ನನ್ನ ಮಕ್ಕಳದ್ದು ಪ್ರಾಬ್ಲಮ್ ಇತ್ತು. ಸೊ ಎರಡೂ ಇವಾಗ ಆಲ್ಮೋಸ್ಟ್ 50-50 ಆಗಿದೆ. ಪರವಾಗಿಲ್ಲ, ಎಲ್ಲರೂ ಬರ್ಬೋದು. ರಾಯರ ಸೇವೆ ಬಂದು ರಾಯರ ಸೇವೆ ಮಾಡ್ಬೋದು, ಮಾಡಿ ಅಂತ ಕೇಳ್ಕೊತೀನಿ. ನನಗೆ ರಾಯರಂದರೆ ತುಂಬಾ ಇಷ್ಟ. ಸೊ ಬನ್ನಿ, ಒಳ್ಳೆಯದಾಗುತ್ತೆ. ಭಕ್ತಾದಿಗಳಿಗೆ ಏನು ಹೇಳ್ತೀರಾ ಅಂದರೆ, ಅವ್ರಿಗಿಂತ ದೊಡ್ಡ ಭಕ್ತಿ ನಾನೇನಲ್ಲ, ಗೊತ್ತಿರುತ್ತೆ ಅವ್ರಿಗೆ ಏನು ಮಾಡಬೇಕು ಅಂತ. ಬನ್ನಿ, ರಾಯರ ಸೇವೆ ಮಾಡಿದ್ರೆ ಇನ್ನೂ ಒಳ್ಳೇದಾಗತ್ತೆ ಅಂತ ಅಂದ್ಕೊತೀನಿ. ಒಳ್ಳೇದು ಆಗ್ಬೋದು. ಹೌದು, ಕಾಯಿ ಕಟ್ಟೆ ಅದೇ ಗುರುಗಳು ಹೇಳ್ತಾರೆ, ಯಾವ್ಯಾವ ಕಷ್ಟಕ್ಕೆ ಇಷ್ಟಿಷ್ಟು ವಾರ ಪರಿಹಾರ ಅಂತ ಹೇಳ್ತಾರೆ. ಆ ಪರಿಹಾರದ ಮೇಲೆ ಅವರು ಇದ್ರ ಮೇಲೆ ನಮ್ಗೆ ಹೇಳ್ತಾರಲ್ವ, ಅದ್ರಲ್ಲಿ ನಾನು ದೀಪ ಹಚ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಳ್ತೀನಿ. ನನಗೆ 21 ವಾರ ಹೇಳಿದ್ದಾರೆ. ನಂದು ಆಲ್ಮೋಸ್ಟ್ 17 ವೀಕ್ ಆಯಿತು. ಸೊ ಇನ್ನೂ 4 ವೀಕ್ಸ್ ಪೆಂಡಿಂಗ್ ಇದೆ. ಬರುವಂಥ ಭಕ್ತಾದಿಗಳು ಏನಂತ, ರಾಯರನ್ನ ನಂಬಿದ್ರೆ ಒಳ್ಳೇದಾಗುತ್ತೆ. ರಾಯರಿದ್ದಾರೆ, ಎಲ್ಲಿದ್ರೂ ರಾಯರಿದ್ದೇ ಇದ್ದಾರೆ ಅಂತ ನಾನು ಹೇಳಬಲ್ಲೆ ಸರ್. ಶ್ವೇತಾ ಅಂತ. ನಾವು ಚನ್ನಪಟ್ಟಣದಿಂದ ಬಂದಿರೋದು ಸರ್.
ಇದು ಫಸ್ಟ್ನೇ ಸತಿ ಬರ್ತಾ ಇರೋದು. ಏನಿಸ್ತು ಮೇಡಮ್? ಪರವಾಗಿಲ್ಲ ಸರ್, ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾವು ಚನ್ನಪಟ್ಟಣದವ್ರು. ನಾವು ರಾಯರ ಮಠದಲ್ಲಿ ತುಂಬ ಒಳ್ಳೇದಿದೆ. ಬನ್ನಿ ಎಲ್ಲರೂ ನೋಡಿ, ನಿಮಗೂ ಎಲ್ಲ ಒಳ್ಳೇದಾಗುತ್ತೆ ನಾವು ನಂಬಿದ್ದೀವಿ. ಫಸ್ಟ್ ಟೈಮ್ ಪೂಜೆಗೆಲ್ಲ ಬಂದ್ವಿ. ಹಾಂ, ಏನಿಸ್ತು ಪೂಜೆ? ಚೆನ್ನಾಗಿದೆ ಸರ್. ಕೇಳಿದ್ವಿ ಗುರುಗಳನ್ನ 21 ವಾರ ಸಂಕಲ್ಪ ಮಾಡೋಕ್ಕೆ ಹೇಳಿದರು. 21 ವಾರ ಬಂದು 21 ದೀಪ ಅಣಿಸಿ ರಾಯ ಸಂಕಲ್ಪ ಮಾಡಿದ್ವಿ ಸರ್. ರಾಯ ಸೇವೆ ಮಾಡಿದ್ದೀವಿ ನಾವು. ಫಸ್ಟ್ ಏನಾದ್ರು ಬೇಡ್ಕೊಂಡಿದ್ದು ಮೇಡಮ್? ನಾವು ಬೇಡ್ಕೊಂಡಿದ್ದೀವಿ ಸರ್. ಅದು ಏನಾದ್ರು ನಮ್ಮ ಯಜಮಾನ್ರ ಆರೋಗ್ಯ ಬಗ್ಗೆ, ಮನೆ ಬಗ್ಗೆ ಕೇಳ್ಕೊಂಡಿದ್ದೀವಿ ಸರ್. ಇವಾಗ ಪರವಾಗಿಲ್ಲ, ಆರೋಗ್ಯ ಸುಧಾರಣೆ ಆಗಿದೆ. ಚನ್ನಪಟ್ಟಣದಿಂದ ಇಲ್ಲಿ ಗಂಟ ಬಂದಿದ್ದೀರಾ? ನಾವು ಚನ್ನಪಟ್ಟಣ ಪೇಟೆ ಬಿದ್ದೀರಿ ಸರ್ ಇದು. ಅಲ್ಲ, ಇಲ್ಲಿ ಗಂಟ ಬಂದಿದ್ದೀರಲ್ಲ? ಹೌದು ಸರ್, ಬರ್ತೀವಿ. ನಂಬಿಕೆ, ರಾಯರ ಮೇಲೆ ನಂಬಿಕೆ ಇಟ್ಟು ನಾವು ಬಂದಿದ್ದೀವಿ ಸರ್. ಇವಾಗ ನಿಮ್ಮ ಜೊತೆ ಬರೋರ್ಗೆ ಏನು ಹೇಳ್ತೀರಾ? ರಾಯರ ಸೇವೆ ಮಾಡಿ ಒಳ್ಳೇದಾಗುತ್ತೆ, ಒಳ್ಳೇದಾಗಿದೆ ನಮಗೆ ಅಂತ ಕೇಳ್ತೀವಿ ಸರ್. ಎಲ್ಲರೂ ಬನ್ನಿ ಅಂತ ಹೇಳ್ತೀವಿ. ನಮ್ಮ ಹೆಸರು ವಾಣಿ ಅಂತ. ನಾವು ಚನ್ನಪಟ್ಟಣದಿಂದ ಬಂದಿದ್ದೀವಿ ಸರ್. ಎಷ್ಟೇ ಸರಿ ನಾವಿದು 25ನೇ ಸರಿ ಸರ್, 25ನೇ ವಾರ. ಏನೋ ಬೇಡ್ಕೊಂಡಿದ್ದೀರಾ? ಹಾಂ, ಬೇಡ್ಕೊಂಡಿದ್ದೀವಿ ಸರ್. ನಡೆದಿದ್ದೀವಿ ಸ್ವಲ್ಪ ಪರವಾಗಿಲ್ಲ. ಬರೋಂಥ ಭಕ್ತರಿಗೆ ನಂಬಿಕೆ ಇರಬೇಕು ರಾಯರ ಮೇಲೆ, ಬನ್ನಿ ಅಂತ ಕೇಳ್ತೀವಿ. ಜಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಿವೆ. ಇಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ, ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಥಳ ಇದು. ತುಂಬ ಅದ್ಭುತವಾಗಿದೆ. ಏಕೆಂದರೆ ಮನಸ್ಸು ಜನಗಳು ಏನು ಕಷ್ಟ ಅಂತ ಬರ್ತಾರೋ ಆ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡುವಂಥ ರಾಯರು ಇಲ್ಲಿದ್ದಾರೆ. ದಯವಿಟ್ಟು ಎಲ್ಲರೂ ಬನ್ನಿ, ಎಲ್ಲರೂ ಪಾತ್ರರಾಗಿ ಭಗವಂತನ ನಂಬಿ ರಾಯರಿದ್ದಾರೆ ಅಂದ್ಕೊಳ್ಳಿ, ಖಂಡಿತವಾಗಲೂ ಒಳ್ಳೆಯದಾಗುತ್ತೆ. ನಾವು 21 ವಾರ ನಾವು ತಾಯಿ ಕಟ್ಟಿ ಸಂಕಲ್ಪ ಕಟ್ಟಿ ಮಾಡಿದ್ವಿ. ತುಂಬ ಕಷ್ಟದಲ್ಲಿದ್ದೆ ನಾನು. ಇವಾಗ ದೇವರು ಒಳ್ಳೇದು ಮಾಡಿದ್ದಾನೆ. ಹಾಗೆ ಬೇಡ್ಕೊಂಡು ನಡೆದಿದ್ದೀವಿ ಸರ್. ಅದು ನಡೆದಿದೆ, ಖಂಡಿತ ನಡೆದಿದೆ. ಏನಂತ ಹೇಳ್ಬೋದು? ತುಂಬ ಕಷ್ಟದಲ್ಲಿದ್ದೆ ನಾನು. ಅಮ್ಮ ದುಡ್ಡು ಅನ್ನೋದೇ ಇರಲಿಲ್ಲ ನನಗೆ. ಭಾಳ ಕಷ್ಟದಲ್ಲಿದ್ದೆ. ಭಗವಂತ ನನಗೆ ಮನೆಯೂ ಕೊಟ್ಟಿದ್ದಾನೆ, ನೆಮ್ಮದಿನೂ ಕೊಟ್ಟಿದ್ದಾನೆ. ಮನೆ ಒಳಗೆ ತುಂಬ ಕಿರಿಕಿರಿ, ಜೀವನೇ ಮಾಡೋಕ್ಕಾಗ್ತಿರಲಿಲ್ಲ ಅಂಥ ಒಂದು ಸಂದರ್ಭ. ಆದರೆ ಇಲ್ಲಿ ಬಂದ ಮೇಲೆ ಎಲ್ಲವೂ ಒಳ್ಳೆಯದಾಗಿದೆ, ತುಂಬಾ ಒಳ್ಳೆಯದಾಗಿದೆ. ದಯವಿಟ್ಟು ಎಲ್ಲರೂ ನಂಬಿ, ರಾಯರಿದ್ದಾರೆ. ಪೂಜ್ಯ ಭಕ್ತರಿಗೆ ಬರೋ ಭಕ್ತಾದಿಗಳಿಗೆ ನಂಬಿಕೆ ಇಡಿ, ರಾಯರಿದ್ದಾರೆ. ನಂಬಿಕೆಯಿಂದ ಎಲ್ಲವೂ ಸಾಧ್ಯ. ಖಂಡಿತ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗೇ ಆಗುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಿವೆ.